ಹಾ ಮಹಾಮಂತ್ರಿಗಳೇ, ಎರಡನೇ ಸಮಸ್ಯೆ ಏನು ಹೇಳಿ. ಮಹಾರಾಜರೇ, ಇಂದಿನ ಎರಡನೇ ಸಮಸ್ಯೆ ಎಂದರೆ ವಿಜಯನಗರದ ರಾಜ್ಯಕ್ಕೋಸ್ಕರ. ಏನು ಧ್ವನಿ ಬರುತ್ತಿದೆ? ನಾವೇನು ಸದ್ದು ಮಾಡ್ತಿಲ್ಲ ಗುರುಗಳೇ. ಇಲ್ಲ ಗುರುಗಳೇ, ಏನು ಮಾಡಿಲ್ಲ. ನೀವು ಮಾಡಲಿಲ್ಲವೆಂದರೆ ಯಾರು ಮಾಡಿದ್ದು? ಧ್ವನಿ ಅಲ್ಲಿಂದ ಬರ್ತಾ ಇದೆ. ಎಲ್ಲಿ? ಮಹಾರಾಜರೇ, ಇದು ಗುರುಗಳೇ, ಇವ್ರು ಆದಿವಾಸಿಗಳು. ಬೆಳಗ್ಗೆ ಭೇಟಿಯಾಗಿದ್ವಲ್ಲ, ಅವರೇ ಇವ್ರು. ಇವ್ರು ಇಲ್ಲಾಕ್ ಬಂದ್ರು ಗುರುಗಳೇ? ಅದೇ ನಮಗೂ ಗೊತ್ತಾಗುತ್ತಿಲ್ಲ. ಹಾ, ಏನು ಮಾಡುತ್ತಿದ್ದಾರೆ? ಏನಿದು? ಇದೆಲ್ಲವೂ ಏನು? ಗುರುಗಳೇ, ನನ್ಗನ್ನಿಸ್ತಿದೆ ನಿಮ್ಗೆ ಸನ್ಮಾನ ಮಾಡಕ್ ಬಂದಿದ್ದಾರೆ ಅಂತ. ಮತ್ತೆ ಹೌದು. ಹೌದಾ? ಇವರೆಲ್ಲರೂ ನನಗೆ ಇಷ್ಟೊಂದು ಗೌರವ ಏಕೆ ನೀಡುತ್ತಿದ್ದಾರೆ? ಅಯ್ಯೋ ಗುರುಗಳೇ, ಇವ್ರು ಬಿಟ್ರೆ ನಿಮ್ಗೆ ಯಾರು ಸನ್ಮಾನ ಮಾಡ್ತಾರೆ? ಗುರುಗಳೇ, ಉಚಿತವಾಗಿ ಸನ್ಮಾನ ಸಿಗ್ತಿರ್ಬೇಕಾದ್ರೆ ಸ್ವೀಕಾರ ಮಾಡಿ ಸುಮ್ನೆ. ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ. ಚೆನ್ನಾಗಿದೆ. ಈ ಶಹನಾಯಿ, ಈ ಡೋಲಕ್, ಈ ತಾಳ, ಈ ಹಾರ ಮದುವೆಯ ತಯಾರಿಯೊಂದಿಗೆ ಬಂದ ಹಾಗಿದೆ. ಅಂತ ಏನ್ ಹೇಳ್ತಾ ಇದ್ದೀರಾ? ಏನು? ಸುಮ್ಮನಿರಿ. ನೀವು ನಮ್ಮ ತಾತ್ಕಾಲಿಕ ಮಹಾರಾಜರಿಗೆ ಏನನ್ನು ಮಾಡಲು ಬಯಸುತ್ತಿದ್ದೀರಿ? ನೀವು ಅವರ ಪ್ರಾಣವನ್ನು ತೆಗೆಯುತ್ತಿಲ್ಲ ಅಲ್ಲವೇ? ಅಯ್ಯೋ ಮಹಾಮಂತ್ರಿಗಳೇ, ನೀವು ಇವನಿಗೆ ಉಪಾಯ ಕೊಡುವುದನ್ನು ನಿಲ್ಲಿಸಿ. ಅಯ್ಯೋ, ಏನು? ಈ ಯಾರ ಕೂಗುಗೆ ಖುಷಿ ಆದಾಗ್ಲೆಲ್ಲ ಚಾಟಿ ಹೊಡೆದು ಸಂತೋಷ ಪಡ್ತೀವಿ. ಖುಷಿ ಆದಾಗೆಲ್ಲ ಚಾಟಿ ಹೊಡಿತಾರಂತೆ. ದನಿ ಎಲ್ಲೋದ್ರು ಇವರು? ನಾವು ನಮ್ಮ ಮಗಳು ಆರಾಕಿಕಿಯನ್ನು ಅತ್ತೆ ಮನೆಗೆ ಬಿಡಲು ಬಂದಿದ್ದೇವೆ. ಸರಿ, ಹಾಗಿದ್ರೆ ಹೋಗಿ ಬಿಟ್ಬಿಟ್ಟು ಬನ್ನಿ. ಅವ್ರ ಅತ್ತೆ ಮನೆಗೆ ಹೋಗಿ ಬಿಟ್ಟು ಬನ್ನಿ. ಈ ಆಸ್ಥಾನಕ್ಕೆ ಯಾಕೆ ಕರ್ಕೊಂಡ್ ಬಂದ್ರಿ? ಅಯ್ಯೋ, ನೋಡ್ಕೊಂಡು ಚಾಟಿ ಹೊಡಿರಿ. ನನಗೇನಾದ್ರೂ ಬಿದ್ರೆ? ಅದಕ್ಕೆ ನಾವಿಲ್ಲಿ ಬಂದಿರೋದು, ಏಕೆಂದರೆ ನನ್ನ ಗಂಡ ಇಲ್ಲಿದ್ದಾರೆ. ಅಯ್ಯೋ, ಧ್ವನಿನೇ ಇಷ್ಟೊಂದು ಸುಂದರವಾಗಿದೆ. ಇನ್ನು ನೋಡಕ್ಕೆ ಎಷ್ಟು ಚೆನ್ನಾಗಿರ್ಬಹುದು. ನಿನ್ನ ಗಂಡ ಈ ಆಸ್ಥಾನದಲ್ಲಿರಲು ಹೇಗೆ ಸಾಧ್ಯ? ಯಾರು ನಿನ್ನ ಗಂಡ? ನೀವೇ ಮಹಾರಾಜರೇ. ನಾನು ಆಗಿರಲು ಹೇಗೆ ಸಾಧ್ಯ? ನಾನು ಸರಿ, ಒಳ್ಳೇದೇ ಆಯ್ತು.
ಅಯ್ಯೋ ನನ್ನ ಬಂಗಾರ ಕೋಪ ಮಾಡ್ಕೊಂಡಿದ್ಯಾ? ಇಷ್ಟೊಂದು ಕೋಪ? ನನ್ ರಾಜ್ಕುಮಾರ, ನನ್ನ ಮುದ್ದು ಶಿಂಗಾರ ಕೋಪ ಮಾಡ್ಕೊಂಡಿದೆ. ಮುಖ ನೋಡಿ ಟೊಮೊಟೊ ತರ ಕೆಂಪಗಾಗಿದೆ. ಕೇಳಿ ಇಲ್ಲಿ, ಹೊರಗ್ ಬನ್ನಿ. ಯಾಕೆ? ನಾನೇ ನಿನ್ ಕೈಗೊಂಬೆನಾ? ನಾನೇ ನಿನ್ ಎಲ್ಲಾ ಆದೇಶನ್ ಪಾಲನೆ ಮಾಡ್ಬೇಕಾ? ನೀನ್ ಹೇಳ್ದಾಗ ಕೋಣೆ ಒಳಗೆ, ಇಲ್ಲ ಅಂದ್ರೆ ಕೋಣೆ ಹೊರಗೆ. ಬರಲ್ಲ, ಖಂಡಿತವಾಗ್ಲೂ ಬರಲ್ಲ. ಬರೋದಿಲ್ವಾ? ಇಲ್ಲ. ನಿಜಾನಾ? ಖಂಡಿತ. ಸರಿ, ಒಳ್ಳೇದು. ಇಲ್ಲೇ ಇರಿ ಒಳಗಡೆ. ಸರಿ, ಆಗ್ಲಿ, ಒಳ್ಳೇದು. ಇಲ್ಲೇ ಇರ್ತೀನಿ. ಅಮ್ಮ ನೋಡಿ, ಭಾಸ್ಕರ ಮಲ್ಕೊಂಡಾಗ ಎಷ್ಟು ಮುದ್ದಾಗಿ ಕಾಣಿಸ್ತಾನೆ. ಥೇಟ್ ಅವರ ಅಪ್ಪನ್ ಥರಾನೆ. ಮಲ್ಗಿರೋ ಮಗುನ ಹಾಗೆಲ್ಲ ನೋಡ್ಬಾರ್ದು. ನಿನ್ ಕೆಟ್ಟ ದೃಷ್ಟಿನೇ ತಾಗತ್ತೆ ಅವನ್ಗೆ. ನನ್ನದು ಕೆಟ್ಟ ದೃಷ್ಟಿನಾ? ಹಾಗಂತಾರೆ. ಹಾಮ ಊಟ ಮಾಡಿ. ತಿನ್ನಲ್ಲ. ಯಾಕೆ? ನನ್ನ ಇಷ್ಟ. ನಿಮಗಂತೂ ಒಳಗಿಂದ ಹೊರಗ್ ಬರೋದು ಇಷ್ಟ ಇರ್ಲಿಲ್ಲ. ತಿನ್ನಿ. ನಾನ್ ತಿನ್ನಲ್ಲ. ನೋಡಿ, ನೀವು ಊಟ ಮಾಡದೇ ಇದ್ರೆ ಭಾಸ್ಕರ ಏನ್ ಅನ್ಕೋತಾನೆ? ಆದ್ರೆ ಭಾಸ್ಕರ ಏನ್ ಅನ್ಕೋತಾನೆ? ಅದು ಅವರಪ್ಪ ಊಟನೂ ಮಾಡ್ಲಿಲ್ವಲ್ಲ ಅನ್ಕೊಳ್ತಾನೆ. ಅಯ್ಯೋ, ನೀನ್ ನನ್ನ ಮುದ್ದಿನ ಮಗ ಅಲ್ವಾ? ನನ್ನ ಪ್ರಿಯ ಪಾತ್ರ ಅಲ್ವಾ? ಎಲ್ರಿಗಿಂತ ನೀನೇ ಮುಖ್ಯ, ಆಮೇಲೆ ನಿನ್ನ ಮಗ. ಸರಿಯಾಗಿ ಹೇಳಿದ್ರಿ ಅಮ್ಮ. ನೀವು ನನ್ನ ಪತಿ ಪರಮೇಶ್ವರ ಅಲ್ವಾ? ನನ್ನ ಜೀವನ ಎಲ್ಲ ನಿಮಗೆ ಸಮರ್ಪಿತ. ನನ್ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಹುಟ್ತಾ ಇದೆ? ಏನ್ ಬೇಕು ನಿಮ್ಮಿಬ್ರಿಗೂ? ಅದು ಭಾಸ್ಕರನ್ನ ಸೊಂಟದ ಪಟ್ಟಿ ಮತ್ತು ಕಪ್ಪು ದಾರ, ಅದು ಆ ಸ್ಥಾನದಲ್ಲೇ ಉಳ್ಕೊಂಡಿದೆ. ಅದನ್ನ ಹೋಗಿ ತಗೊಂಡ್ ಬನ್ನಿ. ಹೌದಾ? ಹಾಗಾದ್ರೆ ಒಂದು ಸಣ್ಣ ದಾರಕ್ಕೋಸ್ಕರ ನಾನು ಊಟ ಬಿಟ್ಟು ಅಷ್ಟು ದೂರ ಗುರುಗಳು ತಾತಾಚಾರ್ಯರ ಬಳಿ ಹೋಗ್ಬೇಕಾ? ನೀವಿಬ್ರು ಏನ್ ಅನ್ಕೊಂಡಿದೀರಾ ನನ್ ಬಗ್ಗೆ? ನಂಬಿಕೆನೇ ಬರ್ತಿಲ್ಲ. ಅಯ್ಯೋ, ಹೋಗಿ ಹೋಗಿ ಅಲ್ವಾ, ಹೋಗಿ. ಅಯ್ಯೋ, ಹೋಗ್ಲಿ ಬಿಡು. ಬಂಗಾರದ್ದೇ ಅಲ್ವೇ ಅಮ್ಮ, ಹೋಗ್ಲಿ ಬಿಡಿ. ಬಂಗಾರದ್ದ? ಈಗ್ಲೇ ಹೋಗ್ತೀನಿ. ಒಪ್ಕೊಂಡ್ವಿ ಗುರುಗಳೇ, ನೀವು ದೊಡ್ಡ ಖಿಲಾಡಿ ಅಂತ. ಆ ದೇವ್ರು ಎಂತಹ ಜೋಡಿ ಸೃಷ್ಟಿ ಮಾಡಿದನ್ ಗುರುಗಳೇ. ಒಂದು ನೀವು, ಇನ್ನೊಂದು ಅವರು. ಮೂರ್ಖರು, ಏನ್ ಹೀಗ್ ಮಾತಾಡ್ತಾ ಇದ್ದೀರಾ? ಮತ್ತೆ ನೀವೇನ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ? ನಮ್ಮ ವಿವಾಹ ನಿಮ್ಮ ಜೊತೆಗೆ ಯಾವಾಗಾಯ್ತು? ನಿಮಗೆ ನೆನಪಿಲ್ಲವೇ ಮಹಾರಾಜರೇ? ಇಲ್ಲ ದೇವಿ, ಇವರಿಗೇನು ನೆನ್ಪಿರೋದಿಲ್ಲ, ವಯಸ್ಸಾಯ್ತಲ್ವಾ. ನೀವು ಗಾಬರಿ ಪಡ ಅಂತದೇನಿಲ್ಲ. ನೀವ್ ಹೇಳ್ತಿದ್ದೀರಾ ಅಂದ್ಮೇಲೆ ನಿಜಾನೇ ಹೇಳ್ತಿರ್ತೀರಾ ನೀವು. ಇವ್ರ ವಿವಾಹ ನಿಮ್ ಜೊತೆ ಖಂಡಿತ ಆಗಿರುತ್ತೆ, ನಾನ್ ನಂಬ್ತೀನಿ. ಅಯ್ಯೋ, ಯಾವಾಗಾಯ್ತು ಮದುವೆ? ಇಂದು ಬೆಳಿಗ್ಗೆ ಮಹಾರಾಜರೇ. ಇಂದು ನಾವು ನೀವು ನಗರದಲ್ಲಿ ಭೇಟಿ ಆದೇವಲ್ಲ, ನೀವೇ ಸ್ವತಃ ನನ್ನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ನೀಡಿದಿರಿ. ಅದೇ ಕ್ಷಣ ನಮ್ಮ ನಿಮ್ಮ ವಿವಾಹವಾಯಿತು.
ಯಾವಾಗಲೂ ಖುಷಿಯಾಗಿರು. ನಿನಗೆ ಯಾವಾಗಾದರೂ ಯಾವತ್ತಾದರೂ ಯಾವುದೇ ವಸ್ತು ಬೇಕಾದಲ್ಲಿ ಯಾವುದೇ ಸಂಕೋಚವಿಲ್ಲದೆ ನನ್ನ ಬಳಿ ಬಾ. ಅದ್ರಲ್ಲಿ ಏನಿದೆ? ನಾವು ಈ ರಾಜ್ಯದ ರಾಜಗುರು, ತಾತ್ಕಾಲಿಕ ಮಹಾರಾಜರು ಹೌದು. ಎಲ್ಲರಿಗೂ ಆಶೀರ್ವಾದ ಮಾಡುತ್ತೇವೆ, ಮತ್ತೆ ಆಶೀರ್ವಾದ ಮಾಡಿದ ಮಾತ್ರಕ್ಕೆ ನಾವು ಪತಿಯಾಗುತ್ತೇವೆಯೇ? ಅಯ್ಯೋ ದೇವರೇ. ನಮ್ಮ ಹಳ್ಳಿಯ ಸಂಸ್ಕೃತಿಯ ಪ್ರಕಾರ ಯಾವುದಾದರೂ ಗಂಡಸು ಹೆಣ್ಣಿನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರೆ ಅವರಿಬ್ಬರು ಪತಿ ಪತ್ನಿ ಆಗುತ್ತಾರೆ. ಓ, ನಾವು ಪ್ರತಿದಿನವೂ ಎಷ್ಟೋ ಜನ ಸ್ತ್ರೀಯರಿಗೆ ಆಶೀರ್ವಾದ ಮಾಡುತ್ತೇವೆ, ಅದಕ್ಕೆ ನಾವು ಅವರೆಲ್ಲರಿಗೂ ಪತಿಯೇ? ಓ, ಮೂರ್ಖರೇ, ಇದನ್ನು ವಿವಾಹವಲ್ಲ ಆಶೀರ್ವಾದವೆನ್ನುತ್ತಾರೆ. ಓಹೋ, ನಾವು ಮೂರ್ಖರಲ್ಲ. ನಮ್ಮಲ್ಲಿ ಆಶೀರ್ವಾದವನ್ನೇ ವಿವಾಹ ಎನ್ನುತ್ತಾರೆ. ಆಶೀರ್ವಾದವನ್ನು ವಿವಾಹ ಎನ್ನುತ್ತಾರೆಯೇ? ಗುರುಗಳೇ, ಇದು ನಿಮ್ಗೆ ಒಳ್ಳೆಯ ಪಾಠ. ನಮಗ್ ಮದ್ವೆ ಮಾಡ್ತೀವಿ ಅಂತ ಹೇಳಿ ನಮಗ್ ಮೋಸ ಮಾಡಿದ್ರಲ್ಲ, ನಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ರಿ, ನೆನ್ಪಿದ್ಯಾ? ಈಗ ಅನುಭವಿಸಿ. ಮಾಡಿದ ಪಾಪಕ್ಕೆ ತಕ್ಕ ಫಲ. ನಾವು ಈ ವಿವಾಹವನ್ನು ಒಪ್ಪುವುದಿಲ್ಲ. ಏನು? ಇದು ಅನ್ಯಾಯ. ನನ್ನ ಮಗಳ ಗತಿ ಏನಾಗಬೇಕು? ನಮಗೆ ನ್ಯಾಯ ಬೇಕು. ಪ್ರತಿ ಬಾರಿ ಈ ಚಾಟಿಯನ್ನು ಬೀಸುವುದು ಅವಶ್ಯವೇ? ನಮಗೆ ಬಿದ್ದರೆ? ಅಯ್ಯೋ ಗುರುಗಳೇ, ಅದನ್ನೇ ನೆನ್ಪಿಸ್ತಾ ಇರ್ಬೇಡಿ ಅವ್ರಿಗೆ. ಮುಂದಿನ ಸಲ ನಿಮ್ ತಲೆ ಮೇಲ್ ಬಿದ್ರೆ ಏನ್ ಮಾಡ್ತೀರಾ? ಇದೆಂತಹ ಸಮಸ್ಯೆ? ರಾಮ 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 ರಾಮ. ಅಯ್ಯೋ ಗುರುಗಳೇ, ತಾತ್ಕಾಲಿಕ ಮಹಾರಾಜರೇ, ನನ್ನ ನೀವು ಜ್ಞಾಪಿಸ್ಕೊಂಡ್ರಾ? ಹೌದು. ಇಲ್ಲ, ನಿನ್ನನ್ನು ಯಾಕೆ ನೆನಪಿಸಿಕೊಳ್ಳುತ್ತೇವೆ? ಇಲ್ವಾ? ಒಳ್ಳೆದು, ಧನ್ಯವಾದಗಳು. ಪ್ರಣಾಮ ಮಗಳೇ. ಪಂಡಿತ ರಾಮಕೃಷ್ಣರೇ, ಇದೇನು ಹುಡುಕುತ್ತಿರುವಿರಿ ನೀವು? ಗುರುಗಳೇ, ಪಂಡಿತ ರಾಮಕೃಷ್ಣರು ಬಂದ್ರು, ಅವ್ರ ಸಹಾಯ ತಗೊಳ್ಳಿ, ಒಳ್ಳೆ ಅವಕಾಶ. ಹಾ, ಖಂಡಿತವಾಗಿಯೂ ಇಲ್ಲ. ಈಗ ಮಹಾರಾಜರಾಗಿರುವ ಕಾರಣಕ್ಕೆ ನನ್ನ ಮುಗ್ಧ ಮಗಳನ್ನು ಮರೆತು ಬಿಟ್ಟಿರೆ. ಮೊದಲು ಅವಳನ್ನು ಮದುವೆಯಾದಿರಿ, ಈಗ ಅವಳನ್ನು ಸ್ವೀಕರಿಸಲು ಹಿಂಜರಿಯುತ್ತಿದ್ದೀರಿ. ನನ್ನ ಮಗಳ ಭವಿಷ್ಯವೇನಾಗಬೇಕು? ಶಭಾಷ್ ಗುರುಗಳೇ, ನೀವು ಎರಡನೇ ಮದ್ವೆ ಮಾಡ್ಕೊಂಡ್ರ? ನಮ್ಮನ್ ಕರೀಲೇ ಇಲ್ಲ. ಅರೇ, ಶುಭಾಶಯಗಳು ಗುರುಗಳೇ, ಶುಭಾಶಯ. ನಾವು ಯಾವ ವಿವಾಹವನ್ನು ಆಗಿಲ್ಲ. ಹೋಗಿ ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ. ಸರಿ. ಅದೇನು ಚುಚ್ಚಿತು? ಏನು ಮಾಡುತ್ತಿರುವಿರಿ? ಹುಡುಕ್ತಾ ಇದ್ದೀನಿ. ನೋಡ್ತಾ ಇದೆಯಲ್ಲ ಮನಿ, ಇವತ್ತೇನಾಗ್ತಾ ಇದೆ ಆ ಸ್ಥಾನದಲ್ಲಿ ಅಂತ. ಹೌದು ದನಿ, ಒಂದು ಸುಂದರ ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ. ಅಯ್ಯೋ, ನೀವಿಬ್ರು ಚಿಂತೆ ಮಾಡಬೇಡಿ. ನಾನು ಈಗಷ್ಟೇ ಒಂದು ವಿಚಾರ ಕೇಳಿದೆ. ಮಹಾರಾಜರು ಈಗಷ್ಟೇ ಸುಲೋಚನಾ ದೇವಿಯವರಿಗೆ ನ್ಯಾಯ ಕೊಡಿಸೋದಕ್ಕೆ ಅವ್ರನ್ನೇ ಮದ್ವೆ ಆಗಕ್ ಹೊರಟಿದ್ರು ಅಲ್ವಾ ಮಹಾರಾಜರೇ? ಹೌದು ಹೌದು. ಮತ್ತೆ ಮಹಾರಾಜರು ಆ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಈ ಮಹಿಳೆಗೆ ನ್ಯಾಯ ಕೊಡಿಸದೇ ಇರ್ತಾರಾ? ಮಾಡುವುದಿಲ್ಲ. ಪಂಡಿತ ರಾಮಕೃಷ್ಣರೇ, ನಿಮ್ಮ ತಲೆಯೇರು ಕೆಟ್ಟಿದೆಯೇ? ಯಾಕೆ ಗುರುಗಳೇ, ಯಾಕೆ? ಸುಲೋಚನಾ ದೇವಿಗೆ ಒಂದು ನ್ಯಾಯ ಹಾಗೂ ಚಿಕ್ಕ ಗುರುಮಾತೆಗೆ ಇನ್ನೊಂದು ನ್ಯಾಯ. ಈ ರೀತಿ ಅನ್ಯಾಯವನ್ನು ಏಕೆ ಮಾಡುತ್ತಿರುವಿರಿ? ಹಾ, ಚಿಕ್ಕ ಗುರುಮಾತೆ? ಈ ಚಿಕ್ಕ ಗುರುಮಾತೆ ಮಧ್ಯದಲ್ಲಿ ಎಲ್ಲಿ ಬಂದ್ಲು? ಮಹಾರಾಜರೇ, ಇಂತಹ ಪಕ್ಷಪಾತ, ಇಂತಹ ಭೇದ ಭಾವ ಯಾಕೆ ಮಹಾರಾಜರೇ, ಯಾಕೆ? ಇಲ್ಲ ಇಲ್ಲ, ಹಾಗಲ್ಲ. ಧನಿಮಣಿ, ಇಲ್ಲಿ ಬನ್ನಿ ಬನ್ನಿ, ನನ್ನ ಹತ್ರ ಬನ್ನಿ. ಹೀಗೆ ಹೇಳಿ, ನಾನು ಹೇಳ್ಕೊಡ್ತೀನಿ. ಯಾಕೆ ಮಹಾರಾಜರೇ, ಯಾಕೆ ಈ ರೀತಿ ಹೇಗಾಗೋದಕ್ ಬಿಟ್ರಿ? ಹೀಗೇಳಿ ಹೀಗೇಳಿ. ಯಾಕೆ ಮಹಾರಾಜರೇ, ಯಾಕೆ ಹೀಗಾಗೋದಿಕ್ಕೆ ಯಾಕೆ ಬಿಟ್ರಿ ನೀವು? ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ. ಇದೇ ರೀತಿ ಇನ್ನೊಂದ್ಸರಿ ಹೇಳಿ. ಇದನ್ನೆಲ್ಲ ನೋಡೋದಕ್ ಮೊದ್ಲು ನಮ್ ಕಣ್ಣುಗಳು ಯಾಕೆ ಬತ್ತ ಹೋಗ್ಲಿಲ್ಲ? ನಮ್ ಕಿವಿಗಳು ಇವನ್ನೆಲ್ಲ ಕೇಳ್ತಿದ್ಯಾ? ಇದನ್ನೆಲ್ಲ ನೋಡೋದಕ್ ಮೊದಲು ನಮ್ ಕಣ್ ಯಾಕ್ ಬತ್ ಹೋಗಿಲ್ಲ? ನಮ್ ಕಿವಿಗಳು ಇದನ್ನೆಲ್ಲ ಕೇಳ್ತಿದ್ಯಾ? ಸುಮ್ನಿರಿ, ಇದನ್ನೆಲ್ಲ ನಿಲ್ಲಿಸಿ. ಅಂತದ್ದೇನಾಯ್ತು? ಈ ತರ ನಾಟಕ ಆಡ್ತಾ ಇದ್ದೀರಲ್ಲ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ.
ಏನಾಯ್ತು ಗುರುಗಳೇ? ಯಾವ್ದಾದ್ರೂ ಮಹಿಳೆಗೆ ಮೋಸ ಮಾಡಿದ್ರೆ ಶಿಕ್ಷೆ ಸಿಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಅಲ್ವಾ ಮಂತ್ರಿಗಳೇ? ಅವಶ್ಯವಾಗಿ. ನೋಡಿದ್ರಾ? ಅದೇನೆಂದರೆ ಸುಮ್ನಿರಿ. ನಮಗೆ ಎಲ್ಲ ತಿಳಿದಿದೆ. ನಾವು ತಾತ್ಕಾಲಿಕ ಮಹಾರಾಜರು. ನಮಗೆಲ್ಲ ಗೊತ್ತಿದೆ. ಇಂತಹ ವ್ಯಕ್ತಿಗೆ 14 ವರ್ಷ ಕಾರಾಗೃಹ ಶಿಕ್ಷೆ ಆಗುತ್ತದೆ. ಇಲ್ಲ, ನಾವು ಬೇರೆ ಹೇಳಬೇಕಾಗಿದೆ. ಏನು ಹೇಳಲು ಹೊರಟಿರುವಿರಿ? ಅದು ಒಂದು ವೇಳೆ ಮಹಾರಾಜರಾಗಿದ್ದರೆ 14 ವರ್ಷದ ಕಾರಾಗೃಹದ ಬದಲು ಮರಣದಂಡನೆಯಾಗುತ್ತದೆ. ಮರಣದಂಡನೆ? ಸುಮ್ಮನಿರಿ ನೀವಿಬ್ಬರು. ನೀವು ನಮ್ಮ ಪುತ್ರಿಯನ್ನು ಸ್ವೀಕರಿಸದಿದ್ದರೆ ನಾವು ಚಾಟಿಯಲ್ಲಿ ಹೊಡೆದುಕೊಂಡು ಪ್ರಾಣ ತ್ಯಾಗ ಮಾಡುತ್ತೇವೆ. ಆ? ಗುರುಗಳೇ, ಮೊದ್ಲು ನಿಲ್ಸಿ. ಅವರು ನಿಮ್ಮ ಸಮ್ಮುಖದಲ್ಲೇ ಪ್ರಾಣ ಕಳ್ಕೋತಾರಂತೆ. ಅವ್ರ ಪ್ರಾಣ ಹೋದ್ರೆ ನಿಮ್ ಪ್ರಾಣನೂ ಹೋಗುತ್ತೆ. ಬೇಗ ಏನಾದ್ರೂ ಮಾಡಿ. ಮಾಡ್ತೀವಿ. ನೀವು ಸ್ವಲ್ಪ ಸುಮ್ಮನೆ ನೋಡಿ. ನಿಲ್ಸಿ. ನೋಡಿ. ನೀವು ಈ ರೀತಿ ಎಲ್ಲ ಆತ್ಮಹತ್ಯೆ ಮಾಡ್ಕೋಬಾರ್ದು. ನೀವು ಯಾವ ತರ ಆತ್ಮಹತ್ಯೆ ಮಾಡ್ಕೋಬೇಕಂತ ನಾವು ಯೋಚನೆ ಮಾಡ್ತೀವಿ. ಅಂತಂದ್ರೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನಿಮ್ ಕೆಲ್ಸ ಅಂತೂ ಆಯ್ತು. ಈಗ ನನಗೆ ಯಾರು ಸಹಾಯ ಮಾಡ್ತಾರೆ? ಅಯ್ಯೋ ಪಂಡಿತ ರಾಮಕೃಷ್ಣರೇ, ಇದೇನನ್ನು ಹುಡುಕುತ್ತಿರುವಿರಿ ನೀವು? ಭಾಸ್ಕರನ ಸೊಂಟದ ಪಟ್ಟಿ ಚಿನ್ನದ್ದು ಇಲ್ಲೇ ಎಲ್ಲೋ ಬಿದ್ದು ಹೋಗಿದೆ. ಹಾಗಾದ್ರೆ ಸುಮ್ಮನೆ ಹುಡುಕ್ತಿದ್ದೀನಲ್ಲ. ಏನು ಪದೇ ಚುಚ್ಚುತ್ತಿದೆ? ಏನಿದು? ಓಹೋ, ಇದೆ ಮಹಾರಾಜರೇ, ಇದೆ. ಧನ್ಯವಾದಗಳು ಮಹಾರಾಜರೇ, ಧನ್ಯವಾದ. ನಿಮ್ಮ ಕೆಲಸ ಆಯ್ತಲ್ಲ, ಇನ್ನು ಹೊರಡಿ. ನನ್ ಕೆಲ್ಸ ಆಯ್ತು, ಆದ್ರೆ ನಿಮ್ದಿನ್ನೂ ಆಗಿಲ್ವಲ್ಲ. ನೀವು ಹೂಮಾಲೆ ಬದಲಾಯಿಸ್ಕೊಂಡಿಲ್ವಲ್ಲ. ನೋಡಿ ಎಷ್ಟು ನಾಚ್ಕೋತಿದ್ದಾರೆ. ವಧುಗೆ ಹೂಮಾಲೆ ಹಾಕಿಯಲ್ಲ. ಪಂಡಿತ ರಾಮಕೃಷ್ಣರೇ, ಓಡಿ ಇಲ್ಲಿಂದ. ಓಡಿ. ಹೋಗ್ತಾ ಇದೀನಿ ಗುರುಗಳೇ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಹೋಗ್ತಾ ಇದ್ದೀನಿ. ಓಡಿ. ತುಂಬಾ ದೊಡ್ಡ ಅನ್ಯಾಯ ಮಾಡಿದ್ದೀರಾ. ನಾನು ನಿಮ್ಮನ್ನು ದೇವರ ಹಾಗೆ ಪೂಜಿಸುತ್ತಿದ್ದೆ, ಆದರೆ ನೀವು ರಾಕ್ಷಸರಾಗಿದ್ದೀರಿ. ವರ್ಣಮಾಲ, ನನ್ನ ಮಾತು ಕೇಳು. ನಾನೇನು ಮಾಡಿಲ್ಲ. ನೀವು ನಾನಿರುವಾಗಲೇ ಇನ್ನೊಂದು ವಿವಾಹವನ್ನಾಗಿದ್ದೀರಾ? ನಿಮ್ಮಂತಹ ರಾಕ್ಷಸರಿಗೆ ಮರಣದಂಡನೆ ಸಿಗಬೇಕು. ನಿಮ್ಮ ಸಂಹಾರವನ್ನು ನಾನೇ ಮಾಡುತ್ತೇನೆ. ಬೇಡ. ಜಯ ಶಿವ ಶಂಭೋ.
ಏನ್ ಯೋಚನೆ ಮಾಡ್ತಿದ್ದೀರಾ ಗುರುಗಳೇ? ವರ್ಣಮಾಲಾ, ನಾನು ಹೇಳುವುದನ್ನು ಕೇಳು. ನಾನು ಏನು ಮಾಡಲಿಲ್ಲ. ನೀವು ನಮಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದೀರಿ. ಗುರುಗಳೇ ಗುರುಮಾತೆಯನ್ನು ನಾವು ಇಷ್ಟು ಕೋಪದಲ್ಲಿ ಯಾವತ್ತೂ ನೋಡಿಲ್ಲ. ನಿಮಗೇನೋ ಕಾದಿದೆ, ಹುಷಾರು ಗುರುಗಳೇ. ನಿಮ್ಮ ಸಂಹಾರ ಖಂಡಿತವಾಗಿಯೂ ಆಗುತ್ತದೆ. ಹಾ, ನನಗೆ ಸೂಚನೆ ನೀಡದೆ ನೀವು ಎರಡನೇ ಮದುವೆ ಆಗಿದ್ದೀರಿ. ನೀವು ನಿಮ್ಮ ಎರಡನೇ ಮದುವೆಗೆ ನನ್ನನ್ನು ಆಹ್ವಾನವನ್ನು ಕೂಡ ಮಾಡಲಿಲ್ಲ. ಒಂದು ಬಾರಿಯಾದರೂ ನೀವು ನನಗೆ ಹೇಳಿದ್ದರೆ ಸ್ವತಃ ನಾನೇ ನಿಮ್ಮ ವಿವಾಹದ ತಯಾರಿಯನ್ನು ಮಾಡುತ್ತಿದ್ದೆ. ಇದೇನು ಹೇಳುತ್ತಿರುವಿರಿ ನೀವು ವರ್ಣಮಾಲಾ? ನಮ್ಮನ್ನು ಆಶೀರ್ವದಿಸಿ ಅಕ್ಕ. ಅಕ್ಕ? ಅಕ್ಕ, ಸ್ವಾಮಿ, ನೀವು ನನಗೆ ನಿಮ್ಮ ಲೀಲೆಗಳಿಂದ ತಂಗಿಯನ್ನು ನೀಡಿದ್ದೀರಿ. ಧನ್ಯಳಾದೆನು. ಒಂದು ನಿಮಿಷ ಬರುತ್ತೇನೆ. ಇಲ್ಲಿ ಬನ್ನಿ. ಹಾ ಗುರುಗಳೇ. ಧನ್ಯಮನಿ, ಈ ವರ್ಣಮಾಲಾಗೆ ಬುದ್ಧಿಭ್ರಮಣೆ ಆಗಿದೆ ಅಂತ ಅನಿಸ್ತಾ ಇದೆ. ಇಲ್ಲ ಗುರುಗಳೇ, ಬುದ್ಧಿಭ್ರಮಣೆ ಆಗಿಲ್ಲ. ಅವ್ರು ಸಾಮಾನ್ಯವಾಗಿ ಹೀಗೆ ಇರೋದಲ್ವಾ? ನನ್ನ ಹೆಂಡತಿ ವರ್ಣಮಾಲಾಗೆ ನಮ್ಮ ಎರಡನೇ ವಿವಾಹದಿಂದ ತೊಂದರೆ ಇಲ್ಲ ಎಂದು ತಿಳಿದಿದ್ದರೆ ನಾವು ಎರಡನೇದೇನು, ಮೂರನೇದು, ನಾಲ್ಕನೇದು, ಐದನೇದು ಕೂಡ ಮಾಡ್ಕೊಂತ ಇದ್ವಿ. ಅದು ನಾವು ಇಷ್ಟಪಟ್ಟ ಸ್ತ್ರೀಯ ಜೊತೆ. ನಿಮ್ಮನ್ ಯಾರು ತಡ್ತಿದ್ದಾರೆ? ನಿಮಗ್ ಬೇಕಾದ್ರೆ ಸೌದಾಮಿನಿ ದೇವಿನ ಕರೀರಿ. ಅಯ್ಯೋ ಅಕ್ಕ, ನೀವ್ಯಾಕೆ ಕಷ್ಟಪಡ್ತೀರಾ? ನನಗ್ ಕೊಡಿ. ಬನ್ನಿ, ಒಳಗೆ ಪ್ರವೇಶ ಮಾಡಿ. ಈಗ ನಿಮ್ಮ ಬಲಗಾಲನ್ನು ಇಟ್ಟು ಒಳಗೆ ಪ್ರವೇಶ ಮಾಡಿ. ಇದು ಮನುಷ್ಯರ ಹೆಜ್ಜೆ ಅಲ್ಲ, ಇದು ರಾಕ್ಷಸಿಯ ಹೆಜ್ಜೆ. ಸ್ವಾಮಿ, ನಿಮ್ಮ ಕೈಯನ್ನು ಕೊಡಿ. ಯಾಕೆ? ಕೊಡಿ. ಇವತ್ತಿನಿಂದ ಈ ಮನೆ ಮತ್ತು ನಮ್ಮ ಸ್ವಾಮಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ತೆಗೆದುಕೋ ಇದನ್ನ. ಇವತ್ತಿನಿಂದ ನನ್ನ ಗೃಹಸ್ಥ ಜೀವನ ಮುಗಿಯಿತು. ಈಗ ನಾವು ಕೇವಲ ನಮ್ಮ ದೇವರ ಸ್ವರೂಪವಾದ ಸ್ವಾಮಿಗಳ ಆರಾಧನೆಯಲ್ಲಿ ಲೀನಳಾಗುತ್ತೇವೆ. ಓಂ ತಾತಾಚಾರ್ಯಾಯ ನಮಃ. ಅಯ್ಯೋ, ವರ್ಣಮಾಲಾಗೆ ಬುದ್ಧಿಭ್ರಮಣೆ ಆಗಿದೆ. ಜೀವಂತವಿರುವ ವ್ಯಕ್ತಿಯ ಚಿತ್ರಪಟಕ್ಕೆ ಹೂವಿನ ಹಾರ ಹಾಕಿದ್ದಾಳೆ. ಓಂ ತಾತಾಚಾರ್ಯಾಯ ನಮಃ. ಗುರುಗಳೇ, ಹಾಗಾದ್ರೆ ನೀವು ತುಂಬಾ ದಿನ ಬದುಕಿರಲ್ಲ ಅನ್ಸುತ್ತೆ. ಹೌದು. ಈಗ ಮೊದಲ ರಾತ್ರಿಗೆ ತಯಾರಿ ಮಾಡೋಣ. ಮೊದಲ ರಾತ್ರಿಗ? ಕೊಡಿ. ಅಯ್ಯೋ, ಇಷ್ಟು ರಾತ್ರಿ ಆಗಿದೆ, ಇಲ್ಲೇನ್ ಮಾಡ್ತಾ ಇದೀಯಾ? ಅಮ್ಮ, ನಾನ್ ಮೊದ್ಲು ನಿಮ್ ಕಾಲ್ ಒತ್ತೀನಿ, ಆಮೇಲೆ ಹೋಗ್ ಮಲ್ಕೋತೀನಿ.
10 ತಿಂಗಳಾಗಿದೆ ನಿನ್ನ ಹೆರಿಗೆ ಆಗಿ. ಏನಾದ್ರೂ ಯೋಚನೆ ಮಾಡಿದ್ಯಾ? ಹಾ ಅಮ್ಮ, ಯೋಚನೆ ಮಾಡಿದೀನಿ. ಭಾಸ್ಕರ್ಗೆ ಹಾಲ್ ಬಿಸಿ ಮಾಡಾಗಿದೆ, ಹೋಗಿ ಕುಡಿಸ್ಬಿಡ್ತೀನಿ. ಭಾಸ್ಕರನ್ ಬಗ್ಗೆ ಅಲ್ಲ, ನಾನು ಪ್ರಭಾಕರನ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ ಪ್ರಭಾಕರ? ಭಾಸ್ಕರನ ಗೆಳೆಯ. ಭಾಸ್ಕರನ ತಮ್ಮ. ಅವನಲ್ಲಿಂದ ಬಂದ. ಶಾರದಾ, ನೀನಂತೂ ಮೂರ್ಖಳೆ. ಭಾಸ್ಕರ ಒಬ್ನೇ ಬೆಳೆಯಕ್ಕಾಗತ್ತಾ? ಇಬ್ರು ಅಣ್ಣ ತಮ್ಮಂದ್ರು ಜೊತೆಲ್ ಬೆಳೆದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಏನಮ್ಮ ನೀವು ಕೂಡ ಹೋಗು. ರಾಮ ಮಲ್ಕೊಳ್ಳೋಕ್ಕೂ ಮುಂಚೆ ನೀನ್ ಹೋಗು. ಇಲ್ಲ ಅಮ್ಮ. ಈ ಆರಾಕಕ್ಕೂ ಏನ್ ಮಾಡ್ತಿದ್ದಾನೆ? ಅವಾಗ್ಲಿಂದ ಒಳಗೆ ಹೊರಗೆ ಓಡಾಡ್ತಿದ್ದಾನೆ. ಒಳಗೆ ಏನ್ ನಡೀತಾ ಇದೆ? ನೋಡ್ ಬನ್ನಿ, ನಮ್ ಗುರುಗಳು ಹೇಗ್ ಉತ್ಸುಕರಾಗಿದ್ದಾರೆ ಅಂತ ನಾಚಿಕೆ ಪಟ್ಕೋತಿದ್ದಾರೆ. ನಾಚ್ಕೊಳ್ದೆ ಏನು, ಇದು ಅವ್ರ ಮೊದಲನೇ ರಾತ್ರಿ ಅಲ್ವಾ, 2ನೇ ಮದ್ವೆದು. ಏನ್ ಗುರುಗಳೇ, ಏನು ಪೂರ್ತಿ ತಯಾರಾಗಿದ್ದೀರಾ ಅಲ್ವಾ? ಬಂದ್ರು ನೋಡಿ. ನಿಮಗೆ ಯಾವ ಹೂವು ಇಷ್ಟ? ಬಿಳಿನ, ಕೆಂಪ? ಎರಡೂ ಇಷ್ಟ. ನಾನು ಒಳಗೆ ಹೋಗೋದಿಲ್ಲ. ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ನನ್ನನ್ನು ಕಾಪಾಡಿ. ಅಳಿ ಅಂದ್ರೆ ನಿಮಗೆ ಯಾವ ಸುಗಂಧ ಇಷ್ಟ? ಇವ್ರಿಗೆ ಯಾವ ಸುಗಂಧನೂ ಇಷ್ಟ ಇಲ್ಲ ಅನ್ಸುತ್ತೆ. ಮತ್ತೆ ಬಂದ್ರು ನೋಡಿ. ಅಳಿ ಅಂದ್ರೆ ನಿಮ್ಗೆ ಯಾವ್ದಿಷ್ಟ? ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಎರಡೂ ಇಷ್ಟವಂತೆ. ಅಯ್ಯೋ, ಇದು ಈ ಅಪ್ಪ ಮಗಳು ಸೇರ್ಕೊಂಡು ನನ್ನ ಒಳಗೆ ಸಾಯಿಸಾಕ್ಬಿಡ್ತಾರೆ. ನನ್ನನ್ನು ಕಾಪಾಡಿ. ನೋಡಿ ನನ್ನ ಮಕ್ಕಳೇ, ನನ್ನ ಸಂಪತ್ತೆಲ್ಲವನ್ನು, ನನ್ನ ಎಲ್ಲಾ ಸಂಪತ್ತನ್ನು ನಿಮ್ಮಿಬ್ಬರಿಗೂ ಸಮನಾಗಿ ಹಂಚಿಬಿಡ್ತೇನೆ. ಎಲ್ಲ ಸಂಪತ್ತು ನಮಗ್ ಸಿಗುತ್ತೆ. ಇಲ್ಲ ಗುರುಗಳೇ, ನಮಗೆ ಈ ಆಸೆ ತುಂಬಾ ಬಾರಿ ನೀಡಿದ್ದೀರಾ. ನಾವು ಈ ಆಸೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆವು. ಈ ಬಾರಿ ಹಾಗಾಗಲ್ಲ ಗುರುಗಳೇ. ಬಂದ್ರು. ನಾನು ಕೋಣೆನೆಲ್ಲ ತಯಾರು ಮಾಡಿದ್ದೀನಿ. ನೀವಿನ್ನು ಒಳಗೆ ಹೋಗಿ. ನಿಮ್ಮ ಪತ್ನಿ ನಿಮಗಾಗಿ ಕಾಯುತ್ತಿದ್ದಾಳೆ. ಇದು ಶುಭ ಸಂಕೇತವಲ್ಲ. ಅರೆ, ಸಂಕೋಚ ಬಿಟ್ಟು ಒಳಗ್ ಹೋಗಿ ಗುರುಗಳೇ, ಹೋಗಿ. ಗುರುಗಳೇ, ಇಂತಹ ಅದ್ಭುತ ಅವಕಾಶ ಮತ್ತೆ ಸಿಗೋದಿಲ್ಲ. ಇಲ್ಲ, ನಿಲ್ಲಿ ಗುರುಗಳೇ, ನಿಲ್ಲಿ. ನಾನು ಸಾಯಲ್ಲ. ಇಲ್ಲ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ. 1 2 3 ಹಾರ ಬೇಕಾ ಭಾಸ್ಕರನಿಗೆ? ಇದು ಬೇಕಾ ನಿನ್ಗೆ? ಇಲ್ಲಿ ಬರೋ ಬದಲು ಅಲ್ಲಿ ಬರ್ಬೋದಿತ್ತಲ್ಲ. ಮೂರ್ಖರು, ನಿಮ್ಗೆ ಏನೂ ಗೊತ್ತಾಗಲ್ಲ. ನಾನು ಮುಗ್ಧ ಮಗುವಿನ ತರನಾ? ಎಷ್ಟು ಮುದ್ದಾಗಿದ್ಯಾ. ನಾನು ಭಾಸ್ಕರಂಗೆ ಹೇಳ್ತಾ ಇದ್ದೀನಿ. ಇವಳು ಭಾಸ್ಕರನ್ ಜೊತೆನೆ ಮಾತಾಡ್ತಿದ್ದಾಳೆ, ಆದ್ರೆ ನೋಡ್ತಿರೋದು ನನ್ನನ್ನ. ಓ, ಶಾರದಾ, ಹಾಲನ್ನ ಕುಡಿಬೇಕು, ಅದ್ರಿಂದ ಸ್ನಾನ ಮಾಡೋದಲ್ಲ. ಬಾಯ್ ನೋಡ್ಕೊಂಡು ಕುಡ್ಸು. ನಿನ್ನ ಗಮನ ಎಲ್ಲಿದೆ?
ಯಾಕೆ ಹೊಡಿತಿದ್ದೀರಾ? ಇದು ತಪ್ಪು. ಅಯ್ಯೋ ಶಾರದಾ, ನೀನು ಯಾಕೆ ಅಪ್ಪಂಗ್ ಹೊಡಿತಿದ್ಯಾ? ಅಪ್ಪನೇ ಏನೋ ತಪ್ಪು ಮಾಡಿರ್ಬೇಕು ಅನ್ಸುತ್ತೆ. ನಿಮ್ಗೇನಾಗ್ಲಿಲ್ಲ ಅಲ್ಲ? ಇಲ್ಲ, ಅದು ನೇರವಾಗಿ ನನ್ನ ಹೃದಯಕ್ಕೆ ತಟ್ಟಿದೆ. ಇದೇನಾಗ್ತಿದೆ ಇಲ್ಲಿ? ಇಬ್ರು ಜಗಳನೂ ಆಡ್ತಿದ್ದಾರೆ, ನಗ್ತಾನೂ ಇದಾರಲ್ಲ. ಏನ್ ಮಾಡ್ತಾ ಇದ್ದೀರಾ? ಭಾಸ್ಕರ ಮಲ್ಕೊಳ್ಳಿ ಇರಿ. ನನ್ನನ್ ಯಾಕೆ ಇವ್ರು ಮಲ್ಗ್ಸಕ್ ಹೊರಟಿದ್ದಾರೆ? ನಾನಂತೂ ಮಲ್ಗಲ್ಲಪ್ಪ. ಏನ್ ಮಾಡ್ತಾ ಇದೀಯ ನೀನು? ನಾಚಿಕೆ ಪಟ್ಕೋತಿದ್ದೀನಿ. ನನ್ಗೇನೋ ಹೆದರ್ಸ್ತಾ ಇದ್ಯಾ ಅಂತ ಅನ್ಕೊಂಡೆ. ಏನೋ? ಎದ್ದೇಳಿ ಸ್ವಾಮಿ. ಯಾಕೆ? ನೀವು ನಮ್ಮ ಕಾಲಿನ ಹತ್ರ ಇರುವುದು ನಮಗಿಷ್ಟ ಆಗಲ್ಲ ಸ್ವಾಮಿ. ಶಿವ 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 ಶಿವ, ಇವಳು ನನಗೆ ಏನ್ ಮಾಡ್ತಾಳೆ? ನಾವು ಹಾಸಿಗೆ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಹಾಗಾದ್ರೆ ನಿಂತ್ಕೊಂಡೇ ತಪ್ಪಲೆ ಪೂರ್ತಿ ಹಾಲು ಕುಡಿತೀರಾ? ಒಂದು ತಪ್ಪಲೆ ಹಾಲು? ಹೌದು, ಹಾಲು ಕುಡಿಯೋದ್ರಿಂದ ಮೊದಲನೇ ರಾತ್ರಿ ಅನುಭವ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ ಹಳ್ಳಿ ಜನರು ನಂಬ್ತಾರೆ. ಹಾಲು ಕುಡಿದ್ರು ಸಮಸ್ಯೆನೆ, ಕುಡಿದೇ ಇದ್ರು ಸಮಸ್ಯೆನೆ. ಜೀವನ ಪರ್ಯಂತವೂ ನಮಗೆ ಇದು ದುಸ್ವಪ್ನವಾಗಿರುತ್ತದೆ. ತಗೊಳ್ಳಿ, ಬೇಡ. ಹಾಲ್ ಕುಡಿರಿ. ನೀವು ಕುಡಿಲೇಬೇಕು, ಕುಡಿರಿ. ಬೇಡ. ನೀವಿವಾಗ ಹಾಲ್ ಕುಡಿಲಿಲ್ಲ ಅಂದ್ರೆ ನಮ್ ದೇವ್ರ ಕೋಪ ಮಾಡ್ಕೋತಾರೆ. ಕುಡಿದ್ರೆ ನೇರವಾಗಿ ದೇವ್ರ ಹತ್ರನೇ ಹೋಗ್ಬಿಡ್ತೀನಿ. ಬೇಗ ಕುಡಿರಿ. ಬೇಡ. ಕುಡಿರಿ. ಬೇಡ. ಈಗ ನಾನು ಹೋಗ್ಬಿಟ್ಬಿಡು. ಇನ್ನೂ ಬಾಕಿ ಇದೆ. ಈಗ ಇನ್ನು ಏನ್ ಬಾಕಿ ಉಳ್ಕೊಂಡಿದೆ? ಈಗ ನಿಮ್ ಕೈಗಳಿಂದ ನನ್ನ ಕೈಗಳನ್ನ ಒತ್ತೀರಾ. ಅದಾದ್ಮೇಲೆ ನನ್ನ ಕೋಮಲ ಕೈಗಳಿಂದ ನಿಮ್ ಕೈನ ಒತ್ತೀನಿ. ಒಳ್ಳೆ ಅವಕಾಶ. ಅವಳ ಕೈನ ಹೇಗೆ ಒತ್ತೀನಿ ಅಂದ್ರೆ ಅವಳಿಗೆ ಕೈ ನೋವು ಬಂದು ಅವಳು ಮೂರ್ಛಿತಳಾಗ್ಬೇಕು. ಆಗ ನಾನು ಇಲ್ಲಿಂದ ಓಡೋಗ್ತೀನಿ. ಇದು ನಮಗೆ ಒಪ್ಪಿಗೆ ಇದೆ. ಇಲ್ಲಿ ನಿಮ್ ಕೈ ಕೊಡಿ.
ದನಿ, ಈ ತಾತ ಯಾಕೆ ಈ ತರ ಸದ್ದು ಮಾಡ್ತಾ ಇದ್ದಾನೆ? ಅಯ್ಯೋ ಬಿಡು ಮನಿ, ಬೆಳಗ್ಗೆ ನೋಡ್ಕೊಳ್ಳೋಣ. ಗುರುಗಳು ಬದುಕಿದ್ರೆ ಆ ಸದ್ದುಗಳು ಯಾಕೆ ಮಾಡ್ತಿದ್ರು ಅಂತ ಕೇಳ್ಕೊಳ್ಳೋಣ. ಸರಿಯಾಗಿ ಹೇಳ್ದೆ ದನಿ, ಸರಿಯಾಗಿ ಹೇಳ್ದೆ. ನಡಿ, 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 ನಡಿ. ಇಷ್ಟೇನಾ ಶಕ್ತಿ ಇರೋದು ನಿಮ್ಗೆ? ಇನ್ನೂ ಜೋರಾಗಿ ಒತ್ತಿ. ಇಲ್ಲ, ಇದಕ್ಕಿಂತ ಶಕ್ತಿ ಹಾಕಕ್ಕಾಗಲ್ಲ. ಬಿಡಿ, ಪರವಾಗಿಲ್ಲ. ಈಗ ನಾನ್ ಒತ್ತೀನಿ. ಹೌದು, ಒತ್ಲೇಬೇಕು. ಬೇಡ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಂಗೆ ನಾಚಿಕೆ ಆಗುತ್ತೆ. ಆಗ್ಲಿ ಬಿಡು, ನಾನ್ ನನ್ನ ಹೆಂಡ್ತೀನಿ ಹೀಗೆ ನೋಡೋದು. ಏನ್ ಮಾಡ್ತಾ ಇದ್ದೀರಾ? ಭಾಸ್ಕರ ಎತ್ಬಿಡ್ತಾನೆ. ಅವನು ನಿರೀಕ್ಷಾ ಮಾಡ್ತಿದ್ದಾನೆ. ಯಾರು? ಭಾಸ್ಕರನ ತಮ್ಮ. ಈ ಭಾಸ್ಕರ ಬಾಗ್ಲಿ ಯಾಕೆ ತಟ್ತಾ ಇದ್ದಾನೆ? ಈ ಶಬ್ದ ಇಲ್ಲಿಂದ ಅಲ್ಲ, ಅಲ್ಲಿಂದ ಬರ್ತಾ ಇದೆ. ಓ, ಇರು, ನಾನ್ ನೋಡ್ತೀನಿ. ಇಷ್ಟೊತ್ತಲ್ಲಿ ಪಂಡಿತ ರಾಮಕೃಷ್ಣರೇ, ಬಾಗಿಲನ್ನು ತೆಗೀರಿ. ಅಯ್ಯೋ ಪಂಡಿತ ರಾಮಕೃಷ್ಣರೇ, ಬಾಗಿಲನ್ನು ತೆಗೀರಿ. ಓ, ಏನು ಈ ಹೊತ್ತಿನಲ್ಲಿ ಯಾರ ಮನೆಗಾದ್ರೂ ಬರೋದು ಸರಿನಾ? ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ, ಮತ್ತೆ ನಮ್ಮನ್ನು ಕ್ಷಮಿಸಿ ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತಿರೋದಕ್ಕೆ. ಆದರೆ ನಮ್ಮ ಗುರುಗಳು. ಏನಾಯ್ತು ಅವ್ರಿಗೆ? ಅವರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಒಳ್ಳೇದಾಯ್ತು, ಕಷ್ಟ ಅವ್ರಿಗೆ ಬಂದಿರೋದು. ಅಯ್ಯೋ, ನಿಂತ್ಕೊಳ್ಳಿ ರಾಮಕೃಷ್ಣರೇ, ನಿಂತ್ಕೊಳ್ಳಿ. ಬಾಗಿಲು ತೆಗೀರಿ ರಾಮಕೃಷ್ಣರೇ, ದಯವಿಟ್ಟು. ತೆಗೀರಿ. ಯಾರದು ಬಾಗಿಲು ತಟ್ತಾ ಇದ್ದಾರೆ? ಭಾಸ್ಕರ್. ಭಾಸ್ಕರ ಎತ್ತು ಬಿಡ್ತಾನೆ. ಎತ್ಕೊಳ್ಳಿ. ಏನು? ನಿಮ್ಮನ್ನ ಎತ್ಕೊಳ್ಳಿ, ಹೋಗಿ ಬಾಗಿಲು ತೆಗೀರಿ. ಓ, ಯಾಕೆ ಕಿರಿಸ್ತಿದ್ಯಾ? ಭಾಸ್ಕರ ಎದ್ಬಿಡ್ತಾನೆ. ನೀವ್ಯಾಕೆ ಕಿರಿಸ್ತಾ ಇದ್ದೀರಾ? ಹೋಗಿ ಬಾಗಿಲು ತೆಗೀರಿ. ಸರಿ, ನಾನ್ ಬಾಗ್ಲಿ ತೆಗಿತೀನಿ, ನೀನೊಬ್ಳೆ ದ್ರಾಕ್ಷಿ ತಿನ್ನು. ಪಂಡಿತ ರಾಮಕೃಷ್ಣರೇ, ಬಾಗಿಲು ತೆಗೆಯಿರಿ. ಬಾಗಿಲು ತೆಗೀರಿ ಪಂಡಿತ ರಾಮಕೃಷ್ಣರೇ, ಬಾಗಿಲು ತೆಗೀರಿ. ಪಂಡಿತ ರಾಮಕೃಷ್ಣರೇ, ನೀವೇ ನಮ್ಮ ಗುರುಗಳಿಗೆ ಸಹಾಯ ಮಾಡಬೇಕು. ನೀವು ಈಗಲೇ ಈ ಕ್ಷಣವೇ ನಮ್ಮೊಟ್ಟಿಗೆ ಬರಬೇಕು. ನಮ್ಮ ಗುರುಗಳು ಕಾಣೆಯಾಗಿದ್ದಾರೆ. ಅವರು ತುಂಬಾ ದೊಡ್ಡ ಸಂಕಟದಲ್ಲಿ ಸಿಲುಕಿದ್ದಾರೆ.